ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ನಾವು ಎಷ್ಟೇ ದುಡಿದ್ರೂ ನಮ್ಮ ಸಾಲ ತೀರ್ಸೋದಕ್ಕೆ ಆಗ್ತಾ ಇರೋದಿಲ್ಲ. ಎಲ್ಲೋ ಒಂದು ಕಡೆ ಅಲ್ಲಿ ತೀರೋದೇ ಇಲ್ಲ, ಅದು ಬೆಳೀತಾ ಹೋಗ್ತಾ ಇರುತ್ತೆ ಅಕೌಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಸಂಪಾದನೆ ಮಾಡ್ತಾ ಇರ್ತೀವಿ, ನೋಡೋರಿಗೆ ಒಳ್ಳೆ ಚೆನ್ನಾಗಿ ಇವರು ಫೈನಾನ್ಷಿಯಲಿ ರಿಚ್ ಆಗಿದ್ದಾರೆ, ಸೌಂಡ್ ಆಗಿದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಅಲ್ಲಿ ಸಾಲದ ಮಾತ್ರ ಏರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಅದು ಕಂಪ್ಲೀಟೇ ಆಗಲ್ಲ, ಅದು ಮುಗಿಯೋದೇ ಇಲ್ಲ, ಅಕ್ಷಯ ಥರ ಬೆಳೀತಾ ಇರುತ್ತೆ ಅಂತ. ಸೊ ಯಾಕೆ ಈ ಥರ ಆಗುತ್ತೆ, ಇದರಿಂದ ಮುಕ್ತಿ ಹೊಂದಬೇಕು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ ಗುರು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹಳಷ್ಟು ಮಂತ್ರಗಳಿವೆ, ಬಹಳಷ್ಟು ಅದೇ ರೀತಿಯ ತಂತ್ರಗಳಿವೆ. ಇದಕ್ಕೆ ಯಾರ್ಯಾರಿಗೆ ಯಾವ ತಂತ್ರ ಕೈ ಹಿಡಿಯುತ್ತೆ ಗೊತ್ತಿಲ್ಲ. ನೀವು ದುಡಿತಾ ಇದ್ದೀರಿ, ಆ ದುಡಿಮೆ ಒಂದು ಕಡೆ ಸಂಸಾರ ನಡೆಸಬೇಕು, ಇನ್ನೊಂದು ಕಡೆ ಸಾಲವೂ ತೀರಿಸಬೇಕು, ಮತ್ತೊಂದು ಕಡೆ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಈ ಕಡೆಗೂ ಏನೋ ಇರುತ್ತೆ. ಈ ಥರದ ಎಲ್ಲ ಒದ್ದಾಟ ಮಾಡ್ತಕ್ಕಂಥ ಫ್ಯೂಚರ್ ಪ್ಲ್ಯಾನ್ ಇರೋವಂಥವ್ರಿಗೆ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಅಮೋಘವಾಗಿರುವಂಥ ರೆಮಿಡಿ. ಯಾವಾತನಿಂದ ಸಾಲವನ್ನು ತೆಗೆದುಕೊಂಡಿರ್ತೀರೋ, ನಾನು ಹೆಚ್ಚಿಗೆ ನಿಮಗೆ ಏನೂ ಸೇರಿಸ್ದೆ ನೇರ ವಿಷಯಕ್ಕೆ ಬರ್ತಾ ಇದ್ದೀನಿ. ಯಾವಾತನಿಗೆ ನೀವು ಸಾಲ ಕೊಡೋಕ್ಕಾಗ್ತಾ ಇಲ್ವೋ ಆ ವ್ಯಕ್ತಿ ಹೆಸರನ್ನು ನೀವು ಬೂರ್ಜಪತ್ರೆಯಲ್ಲಿಯೇ ಬರೀಬೇಕು. ಬೂರ್ಜಪತ್ರೆ ಅಥವಾ ಭುಜಪತ್ರೆ ಅಂತ ಕರೀತಾರೆ. ಅದು ಗಂದಿಗೆಣ್ಣೆ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ನಿಮಗೆ 10 ರೂಪಾಯಿಗೆ ಒಂದಷ್ಟು ಕೊಡ್ತಾನೆ. ಆ ಭುಜಪತ್ರೆಯಲ್ಲಿ ಅವನ ಹೆಸರನ್ನು ಸಣ್ಣದಾಗಿ ಅದನ್ನು ಕಟ್ ಮಾಡಿಕೊಂಡು, ನಿಮ್ಮ ಅಂಗೈ ಅಗಲದಲ್ಲಿ ಒಂದು ಅರ್ಧದಷ್ಟು ಅದನ್ನು ಕಟ್ ಮಾಡಿಕೊಂಡು ಒಂದು 8 ಪೀಸ್ ಮಾಡಿಕೊಂಡು ಆ 8ರಲ್ಲೂ ಅವನ ಹೆಸರು ಬರೀಬೇಕು. ಆ 8ರಲ್ಲೂ ಅವನ ಹೆಸರು ಬರೀಬೇಕು. ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಖರ್ಚಿಪ್ ಮಾಡ್ಕೋಬೇಕು. ನಿಮ್ಮ ಕೈಯಲ್ಲಿ ಒಂದು ಹಿಡಿ ಉಪ್ಪು, ಆ ಉಪ್ಪು ಅದಕ್ಕೆ ಹಾಕಬೇಕು. ಆ ಒಂದು ವಸ್ತ್ರಕ್ಕೆ ಒಂದು ಹಿಡಿ ಉಪ್ಪನ್ನು ಹಾಕುವಂಥದ್ದು. ನೀವು ಬರೆದಿರೋ ಈ ಒಂದು ಪೇಪರ್ ಅದರಲ್ಲಿ ಹಾಕೋದು, ಗಂಟೆ ಹಾಕೋದು ಕರೆಕ್ಟಾಗಿ. ಮತ್ತು ಇನ್ನೊಂದು ಖರ್ಚಿಪ್, ಇದಕ್ಕೆ ಒಟ್ಟಾರೆ ಒಂದು 8 ಖರ್ಚಿಪ್ ನೀವು ಖರ್ಚು ಮಾಡಬೇಕಾಗತ್ತೆ. ಆ ಬಿಳಿಯ ವರ್ಣದ ಖರ್ಚಿಪ್ಪು, ಉಪ್ಪು, ಅದರಲ್ಲೂ ಕೂಡ ಸಾಲ್ಟ್ ಅಲ್ಲ, ಕಲ್ಲುಪ್ಪು. ಆ ಕಲ್ಲುಪ್ಪನ್ನು ಹಾಕೋದು, ಈ ಬೂರ್ಜಪತ್ರ ಅವನ ಹೆಸರು ಬರೆದಿದ್ದೀರಿ ಅದನ್ನು ಅದ್ರಲ್ಲಿ ಹಾಕೋದು, ಗಂಟು ಹಾಕೋದು. 8 ಹಿಡ್ಕೊಂಡಿದ್ದೀರಪ್ಪ. 8ಅನ್ನು ಕೂಡ ಗಂಟ ಕೈಲಿ ಹಿಡ್ಕೊಂಡು 2 ಊದುಕಡ್ಡಿ ಸಾಂಬ್ರಾಣಿ ಹೀಗೆ ತೋರಿಸೋದು. ಆ ಬಲಗೈಯಲ್ಲಿ ಸಾಂಬ್ರಾಣಿ ಕಡ್ಡಿ ಇದೆ, ಇಲ್ಲಿ ನೀವು ಹಿಡ್ಕೊಂಡಿರೋದು ಗಂಟಿದೆ. ಯಾವತ್ತನ್ನು ಕೊಟ್ಟಿದ್ದು ಅವನಿಗೆ ಏನು ಮಾಡೋದು ತೀರ್ಸೋಕ್ಕಾಗ್ತಾಯಿಲ್ಲ. ಅವನು ಋಣ ಎಂಥ ಋಣವೋ ಏನೋ ಅದು. ಅವನೇನು ನಮಗೆ ದುಡ್ಡು ಕೊಟ್ಬಿಟ್ಟು ಉಪ್ಪಲ್ಲಿ ಕೈ ಇಟ್ಬಿಟ್ಟು ಏನೋ ಅಂತಿರ್ತಾರೆ ಕೆಲವರು, ಹಾಗೆಲ್ಲ ಮಾತಾಡ್ತಿರ್ತಾರೆ. ನೀವು ಕೇಳಿಸ್ಕೊಂಡಿದ್ದೀರಾ? ಹೌದು. ನಮಗೆ ದುಡ್ಡು ಕೊಟ್ಬಿಟ್ಟು ಏನೋಪ್ಪ ಇವನು ಯಾರೋ ಹೋಗಿ ಉಪ್ಪಲ್ಲಿ ಕೈ ಇಟ್ಬಿಟ್ನೆ ಏನೋ, ಅವ್ನು ದುಡ್ಡೇ ತೀರ್ಸೋಕ್ಕಾಗ್ತಾಯಿಲ್ಲ ಅನ್ನೋ ನೋವಿತ್ತು ಅಂತಂದರೆ ಅವನ ಹೆಸರಲ್ಲಿ ಇಟ್ಕೊಳ್ಳಿ. ಅವನ ಜುಟ್ಟು ನಿಮ್ಮ ಕೈಲಿರುತ್ತೆ. ಇದನ್ನು ಧೂಪ, ಮಂತ್ರ ಇಲ್ಲ, ಇದು ತಂತ್ರ ಮಾತ್ರ. ಧೂಪ ತೋರಿಸ್ತಾ ಇದ್ದೀರಿ, ನಂತರ ಇದನ್ನು ನಿಮಗೆ ನೀವು ಎಡಗೈಯಲ್ಲೇ ಇಳಿ ತೆಗಿತೀರಿ. ಅವನಿಲ್ಲಿಂದ ಹೊರಟ, ನಮ್ಮ ದೇಹದಿಂದ ನಕಾರಾತ್ಮಕವಾಗಿದ್ದವನೋ ಹೊರಟ ಅಂತ ಹೇಳಿ ಈ 8ಅನ್ನು ಕೂಡ ನೀವು ಏನು ಮಾಡ್ತೀರಿ ಗೊತ್ತಾ? ಎಂಥದ್ದು ಗೊತ್ತಾ? ಬಿದಿರಿನ ಪೊದೆ ಇರ್ತಕ್ಕಂಥ ಒಂದು ಮರಕ್ಕೆ ಕಟ್ಟಾಕಬೇಕು. ಬಿದಿರಿನ ಪೊದೆನೇ ಹುಡುಕಬೇಕು ನೀವು ಸಾಧ್ಯ ಆದಷ್ಟು ಕೂಡ. ಅದು ಸಿಗಲಿಲ್ಲ ಅಂತಂದರೆ ವಿಧಿ ಇಲ್ಲ, ನೀವು ತೆಗೆದುಕೊಂಡೋಗಿ ನೀರಿಗೆ ಹಾಕಬೇಕು. ಇಷ್ಟೇ. ನೀವು ಕಟ್ಬಿಟ್ಟು ಬರ್ತೀರಿ, ಅದೇನಾಯಿತು ಎಂತಾಯಿತು ಎಂತ ನೋಡೋದಿಲ್ಲ. ಬಹುಶಃ ನೀವೊಂದು ನಿಮ್ಮ ಸಂಖ್ಯೆ ಇರುತ್ತೆ, ನಿಮಗೊಂದು ಏಜಿನ ಸಂಖ್ಯೆ ಕ್ರೋಢೀಕರಿಸ್ತಕ್ಕಂಥ, ನಿಮ್ಮ ವೆಯ್ಟನ್ನು ಕ್ರೋಢೀಕರಿಸ್ತಕ್ಕಂಥದ್ದು. ಎಷ್ಟು ಏಜ್? ಫಾರ್ ಎಕ್ಸಾಂಪಲ್ ಒಂದು 70 kg ಇದ್ದೀರಿ. ಎಷ್ಟು ಏಜ್ ನಿಮಗೆ? ಒಂದು 40 ವರ್ಷ. 70 ಒಂದು 40 ಒಂದು 110. 110ದಿಂದ ಲೆಕ್ಕ ಚುಕ್ತಾ ಒಂದು ನಿಮಗೆ ಲಾಟ್ರಿನೇ ಹೊಡೀತು, ನಿಮ್ಮ ಅಣ್ಣನೇ ಸಹಾಯ ಮಾಡೋದು, ಇನ್ಯಾರು ನಿಮ್ಮ ಮಿತ್ರ ನಾನು ಸೇಲ್ ಮಾಡಿದ್ದೆ ಜಮೀನು ದುಡ್ಡು ಬಂದು ತಗೊಂಡು ಅವ್ನು ಕೊಟ್ಬಿಡು ಅಂತ ಅನ್ನೋದು, ಏನೋ ಒಂದು ಚಮತ್ಕಾರ ನಡೆಯುತ್ತೆ. ಆ ಸಾಲದಿಂದ ಹೊರಗೆ ಬರ್ತೀರಿ. ಅದ್ಭುತವಾಗಿರೋ ಮಿರಾಕಲ್, ಬರೀ ಮಿರಾಕಲ್, ಅದ್ಭುತವಾದ ಮಿರಾಕಲ್ ನಡೆಯುತ್ತೆ. ಖುಷಿ ಪಡ್ತೀರಿ. ಈ ಖುಷಿಯಲ್ಲಿ ನೀವು ಇರಬೇಕು, ಅದು ನನಗೆ ಖುಷಿ ಆಗ್ತಕ್ಕಂಥದ್ದು. ಶುಭಂ ಭೂಯಾತ್, ಒಳಿತಾಗಲಿ. ಖಂಡಿತ ಗುರುಗಳೇ, ಈ ಒಂದು ತಂತ್ರವನ್ನು ಮಾಡಿದ್ಮೇಲೆ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಹೇಗಾಯಿತು ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ಶೇರ್ ಮಾಡಿ ತಿಳಿಸ್ತಾರೆ. ಉತ್ತಮವಾಗಿರುವಂಥ ವಿಚಾರವನ್ನು ನೀವು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಸಾಲ ತೀರ್ಸೋದಕ್ಕೆ ಆಗ್ತಾ ಇಲ್ಲ, ಬೆಳೀತಾ ಹೋಗ್ತಾ ಇದೆ ಅಂತಂದರೆ ಯಾವ ಒಂದು ತಂತ್ರ ಸಿಂಪಲ್ ಆಗಿರುವಂಥದ್ದನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.